ದೇವಾ, ಅದು ಅನ್ಯ ಸ್ತ್ರೀಯರಿಗೆ ಭಯಾನಕ ವಿಷಯವಾಗಿರಬಹುದು. ಆದರೆ ನನಗೆ ಹಾಗಲ್ಲ. ನಿಮ್ಮ ಸಾಮರ್ಥ್ಯ ಏನೆಂಬುದನ್ನು ತಿಳಿಯದವರು ಯಾರು ಹೇಳಿ? ಸೋಲೆಂಬುದು ನಿಮಗೆ ಇಲ್ಲವೇ ಇಲ್ಲ. ಗೆಲುವು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನನಗೆ ಭಯ ಇಲ್ಲ. ಮಾತ್ರ ಅಲ್ಲ, ಇದುವರೆಗೆ ನಾನು ನಿಮ್ಮ ಸಾಹಸದ ಕಥೆಗಳನ್ನು ಕೇಳಿದ್ದೇನೆ. ನನ್ನ ಗಂಡ ಹಾಗೆ ಮಾಡಿದಾರಂತೆ, ಹೀಗೆ ಮಾಡಿದಾರಂತೆ, ಅದು ಮಾಡಿದ್ದಾರೆ, ಇದು ತಂದಿದ್ದಾರೆ. ಆದ್ರೆ ನಾನು ಯಾವತ್ತು ಇದನ್ನೆಲ್ಲ ನೋಡಿದವಳೇ ಅಲ್ಲ. ಹಾಗಾಗಿ ಈ ಸಲ ನಾನು ನಿಮ್ಮೊಟ್ಟಿಗೆ ಬಂದ್ರೆ ಹೇಗೆ? ನಾವು ಹೊರಟದ್ದು ಯುದ್ಧಕ್ಕೆ. ಗೊತ್ತಿದೆ. ರಕ್ಕಸರಲ್ಲಿ ಇರ್ಲಿ. ಹೇಗಿದ್ದಾರೆ ರಕ್ಕಸರು? ಹೇಗೆ? ದೊಡ್ಡ ಕಣ್ಣು, ಗೋರೆ ದಾಡೆ, ಇಷ್ಟು ದೊಡ್ಡ ಮೀಸೆ. ಮಕ್ಕಳನ್ನು ಕರೆದು ಕೂತ್ಕೊಳಿಸಲ ಕಥೆ ಹೇಳ್ತೀರಾದ್ರೆ ಹೇಳಿ. ಅಲ್ಲ, ನನ್ನನ್ನು ನೀವು ಹೆದರಿಸುವುದ ಸ್ವಾಮಿ? ನಾನು ಯುದ್ಧಕ್ಕೆ ಹೊರಟದ್ದು ಬರುವುದು ಬೇಡ ಭಾಮ. ಈಗ ನಾನು ಯಾಕೆ ಒಟ್ಟಿಗೆ ಬರ್ತೇನೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗಲೇ ಇಲ್ವಾ? ಯಾಕೆ ಹಠ ಯಾಕೆ? ದೇವಾ, ಯಾಕೆ ಭಾಮ? ನಿಮಗೆ ನೆನಪಿಲ್ವಾ? ಅಂದ್ರೆ ನೀವು ನನಗೆ ಮಾತು ಕೊಡ್ಲಿಲ್ವೇ? ಭಾಮ, ನಿನ್ನನ್ನು ಆದಷ್ಟು ಬೇಗ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ. ಹೀಗೂ ಒಂದು ಮಾತು ಕೊಟ್ಟಿದ್ದೇನೆ ನಾನು. ದೇವ, ವಿನೋದ ಸಾಕು, ಅವಸರ ಅಂತ ಹೇಳ್ತೀರಿ. ನೆನಪಿಗೆ ಬರ್ತಾ ಇರೋ ಮಾತು ಕೊಟ್ಟದ್ದು ಖಂಡಿತ ನೆನಪೇ ಇಲ್ಲ.
ಹಾಕಿ ಕೂತದ್ದು. ಆಮೇಲೆ ನೀವು ಸಮಾಧಾನ ಮಾಡಿದ್ದು, ನನಗೆ ಭಾಷೆ ಕೊಟ್ಟದ್ದು, ಪರಮೇಶ್ವರ ನಾನೇ ಹಾಕಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ, ಪಾರಿಜಾತ ವೃಕ್ಷ ತೋರಿಸ್ತೇನೆ ಅಂತ. ಆ ಬಾಗಿಲು ಹಾಕಿದ್ದು ನೆನಪುಂಟು. ಅಪರೂಪಕ್ಕೊಮ್ಮೆ ಅಂತಾಗ ಕೆಲಸವನ್ನು ಹೆಣ್ಮಕ್ಳು ಮಾಡಬೇಕು. ಭಾಮ, ಚೆನ್ನಾಗಿ ನೆನಪಿಗೆ ಉಳಿತದೆ. ನಿನಗೆ ಭಾಷೆ ಕೊಟ್ಟದ್ದು ಹೌದು, ಸುರಲೋಕಕ್ಕೆ ಕರೆದೊಯ್ಯುತ್ತೇನೆ ಅಂತ ಹೇಳಿದ್ದು ಹೌದು, ಹೌದಲ್ಲ? ಪಾರಿಜಾತ ವೃಕ್ಷ ತೋರಿಸ್ತೇನೆ ಎಂದು ಆಡಿದ್ದು ಹೌದು. ಎಲ್ಲಿ? ಸ್ವರ್ಗಕ್ಕೆ. ಅದು ಈಗಲೇ ಅಂತ ಹೇಳಿದ್ದೇನೆ. ತೋರಿಸ್ತೇನೆ. ಈಗ ಸಮಯ ಬಂದಾಗ ಅಂತ ಭಾಷೆ ಕೊಡ್ಲಿಕ್ಕೆ ಕೈ ಎತ್ತಿದಾಗ ನಾನು ಹೇಳಿದ್ದೇನೆ, ಸಮಯ ಬಂದಾಗಲ್ಲ, ಆದಷ್ಟು ಬೇಗ ಅಂತ. ಈಗಲಿಂದ ಬೇಗ ಬೇರೆ ಯಾವುದಿಲ್ಲ. ಹೋಗುವ, ನಾನು ಬರ್ತೇನೆ ಬರ್ತೇನೆ ಬರ್ತೇನೆ. ಬೇಡ ಬೇಡ ಬೇಡ, ಬರುದೇ ಬೇಡ 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 ಅಂತ ದೇವೇಂದ್ರ ಮಾತಾಡೋದನ್ನು ಕೇಳಿ ನಾನು ನೋಡಿ ಇಷ್ಟು ಚಂದ ಸೀರೆ ಉಟ್ಕೊಂಡು ಬಂದಿದ್ದೇನೆ, ಹೋಗೋದಕ್ಕೆ ಸಿದ್ಧಳಾಗಿ ಬಂದಿದ್ದೇನೆ ಕರೆದುಕೊಂಡು. ಇದಕ್ಕೆ ಹೇಳು, ಸಂಬಂಧಿಕರಿಗೆ ಸಾಲ ಕೊಡಬಾರದು, ಹೆಂಡತಿಗೆ ಸಲುಗೆ ಕೊಡಬಾರದು. ಸಲುಗೆ ಕೊಟ್ಟರೆ ಹೀಗೆ ತಲೆ ಮೇಲೆ ಬಿಟ್ಕೊಡು. ದೇವ ಹೆಂಡತಿಗೆ ಸಲಿಗೆ ಕೊಡೋದು ಇನ್ಯಾರ್ಯಾರಿಗೆ ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ಈಗ ನೀನು ಬರೋದು ಬೇಡ, ಹೋಗು, ಒಳಗೆ ಹೋಗು. ನಾನು ಬರುವುದೇ ದೇವ. ಬೇಡ 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 ಬೇಡ, ಖಂಡಿತ ಬೇಡ. ಮೂರು ಮಾತಿಗೆ 3 ಅಲ್ಲ 33 ಮಾತಿಗೂ ಬರುವುದು ಬೇಡ ಬೇಡ ಬೇಡ. ಸರಿ, ಬೇಡ ಬೇಡಲ್ಲ. ಈ ಸಲ ಗಟ್ಟಿ ಬಾಗಿಲು ಹಾಕಿಕೊಡ್ತೇನೆ. ಬಾಗಿಲು ಹಾಕಬೇಡ, ಇಲ್ಲಿ ಬಾ. ಈ ಸಲ ಬಾಗಿಲು ಹಾಕಿದ್ರೆ ತೆಗೆಯುವುದೇ. ಮೊದಲೊಮ್ಮೆ ಬಾಗಿಲು ಹಾಕಿ ತೆಗೆಸುವುದಕ್ಕೆ ಬಹಳ ಕಷ್ಟ ಆಗಿದೆ, ಇನ್ನೂ ಆ ಕೆಲಸ ಮಾಡಬೇಡ. ಈ ಸಲ ಏನು ಮಾಡಿದ್ರು ತೆಗೆಯುವುದಿಲ್ಲ, ಗಟ್ಟಿ ಹಾಕೊಡ್ತೇನೆ. ಅಮ್ಮ, ಏನು ನೀನು ಹೊರಟ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಕರೆದೊಯ್ದು. ಹೌದಾ? ಹಾ, ಎಲ್ಲಿ ಆ ಗರುಡ ಎಲ್ಲಿದ್ದಾನೆ? ಗರುಡ! ರಕ್ಷಣೆ
ವಿಷಯವೂ ಬಂದಿರಲಿಲ್ಲ. ಆದರೆ ಇಂದು ಹಾಗಲ್ಲ. ಕೇವಲ ಗೋಪಾಲಕ, ಕೇವಲ ಸಾಮಾನ್ಯ ನಾರಿ ಎನ್ನುವಂತಹ ನಿಲುಮೆಯುಳ್ಳವನಾಗಿ ತಾತ್ಸಾರ ಭಾವದಿಂದಲೇ ಹೋರಾಟವನ್ನು ಮಾಡಿದೆ. ಕ್ರಮೇಣ ಬಿರುಸಿನಿಂದಲೇ ಸಾಗಿತ್ತು. ನರಕಾಸುರ ಇಷ್ಟರವರೆಗೆ ಯಾರಲ್ಲಿಯೂ ಹೋರಾಟ ನಡೆಸದೇ ಇರುವಂತಹ ರೀತಿಯಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದೆ. ಸತಿ ಪುರುಷರಿಂದ ಎಚ್ಚೆತ್ತಂತ ಎಚ್ಚವಿ ಮಾರ್ಗಣ ನನ್ನ ಹೃದಯವನ್ನು ದಪ್ಪೆಂದು ತಲೆಗೆ ಉಳಿದೆ. ಮೂರ್ಛಿತನಾದ ಎಚ್ಚೆತ್ತಂತಾದರೆ ಹೊಸತಾದಂತಹ ಅನುಭವ ನೆನಪಿಗೆ ಬರುತ್ತಿರುವ ಶತದಳಾತ್ಮಜನಾದಂತಹ ಕರಕಗರ್ಭನಿದ್ದಂತಹ ಅವರ ಕ್ಷಿತಿಯೋಳು ನಿನ್ನನ್ನು ಗೆಲ್ಲುವುದು ಮಾತಾಪಿತರುಗಳ ಹೊರತಲ್ಲಿ ಆ ಮಾತು ನಿನಗೆ ಸತ್ಯವಾಯಿತು. ನಾನು ಹೋರಾಟ ಮಾಡಿದ್ದು ಯಾರಲ್ಲಿ ಇಷ್ಟರವರೆಗೆ ಯಾರನ್ನು ಕಾಣಬೇಕೆನ್ನುವಂತಹ ತವಕದಿಂದ ಜೀವಿಸುತ್ತಿದ್ದೇನೋ ಅಂತಹ ತಾಯಿ ತಂದೆಯರೇ ನನ್ನ ಕಣ್ಣ ಮುಂದೆ ನಿಂತಿದ್ದಾರೆ ಎಂದ ಮೇಲೆ ಜೀವನವನ್ನು ನಡೆಸಬೇಕಾದ್ದು ಸಾಧಿಸಬೇಕಾದ್ದು ಯಾವುದೂ ಇಲ್ಲ. ನರಕನಿಗೆ ಆದುದು ಹರಿದರ್ಶನ. ತಂದೆಯ ಇದು ಬಾಲಕಾನಂದನಾಗಿದ್ದೇನೆ, ನನ್ನ ಸರ್ವ ತಪ್ಪುಗಳನ್ನು ಮನ್ನಿಸಬೇಕು, ಉದ್ಧರಿಸಬೇಕು.
ಪರ್ವತಾಗ್ರದಲ್ಲಿ ಸಂಚರಿಸುವಂತಹ ನನಗೆ ತಂದೆ ತಾಯಿಗಳ ದರ್ಶನವಾಯಿತೆಂದ ಮೇಲೆ ಬಯಲಾಸೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಹರಿಯೇ, ನಿನ್ನಯ ಚರ್ಮ ವೀಕ್ಷಿಸಿದ ಮೇಲೆ ಇದು ಆಶೆ ಇದೆ ಅಂತಾದ್ರೆ ಅದು ಬಯಲಾಶೆಯ ಆದೀತು. ಆದರೆ ನನಗೆ ಬೇಕಾದ್ರೆ ಯಾವುದು? ಚತುರ್ಮೋಕ್ಷಗಳಲ್ಲಿ ಒಂದಾಗಿರುವಂತಹ ಸಾಹಿತ್ಯ ಮತ್ತೊಮ್ಮೆ ಈ ನರಕ ಕೂಪಕ್ಕೆ ಇಳಿಯಲಿಕ್ಕೆ ನನಗೆ ಮನಸ್ಸಿಲ್ಲ. ಬಗೆ ಬಗೆಯಿಂದ ಸ್ತುತಿಸ್ತಾ ಇದ್ದೇನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶ್ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಧರೆಯಲ್ಲಿ ನನ್ನ ಹೆಸರು ಉಳಿಯುವಂತೆ ಅನುಗ್ರಹ ಮಾಡಬೇಕೆನ್ನುವ ಹಾಗೆ ಬಿಡುತ್ತೇನೆ. ಖಂಡಿತವಾಗಿ ನನ್ನ ಇಚ್ಛೆ ಈಡೇರಿಸುತ್ತೇನೆ. ಅಶ್ವಯುಜ ಶುದ್ಧ ಬಹುಳ ತ್ರಯೋದಶಿಯ ಈ ದಿಶೆಯಲ್ಲಿ ನಿಮ್ಮೊಡನೆ ಹೋರಾಟವನ್ನು ಮಾಡುತ್ತಾ ಧರೆಗುಂಬಿದೆ. ಬರುತ್ತಿರುವ ಚತುರ್ದಶಿ. ಈ ಶುಭ ಗಳಿಗೆಯಲ್ಲಿ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗಿನ ಪ್ರತಿಯೊಬ್ಬರು ತೈಲವನ್ನು ಪೂಜಿ ಸ್ನಾನವನ್ನು ಮಾಡಿ ಅನನ್ಯ ಭಕ್ತಿಯಿಂದ ನಿನ್ನನ್ನು ಸ್ತುತಿಸಲಿ. ಅಂತವರಿಗೆ ಚತುರ್ಮೋಕ್ಷಗಳನ್ನು ನೀಡು. ಕರ್ಮಬಾಹಿರನಾದವರಿಗೆ ನರಕ ಯಾತನೆಯನ್ನು ಅನುಭವಿಸು ಎನ್ನುವ ಹಾಗೆಯೇ ಕೇಳುತ್ತಾ ಈ ಚತುರ್ದಶಿಯ ದಿವಸ ನನಗೆ ಮೋಕ್ಷ ಪ್ರಾಪ್ತಿಯಾಗಲಿ ಎನ್ನುವ ಹಾಗೆ ತಾಯಿ ತಂದೆಯಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಕುಮಾರ, ತ್ರಯೋದಶಿಯ ಈ ದಿಶೆಯಲ್ಲಿ ನಮ್ಮಲ್ಲಿ ಹೋರಾಡಿರುವಂತಹ ನನಗೆ ಜ್ಞಾನೋದಯವಾಗಿದೆ. ಮುಂದೆ ಬರುತ್ತಿರುವುದು ಚತುರ್ದಶಿ. ಸೂರ್ಯೋದಯ ಕಾಲದಲ್ಲಿ ತೈಲಾಭ್ಯಂಜನದಿಂದ ಸ್ನಾನಾದಿಗಳನ್ನು ಪೂರೈಸಿ ಯಾರು ನನ್ನನ್ನು ನಿಶ್ಚಲ ಭಕ್ತಿಯಿಂದ ಸ್ತುತಿಸುತ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡುತ್ತೇನೆ. ಯಾರು ನನ್ನನ್ನು ಪೂಜಿಸುವುದಿಲ್ಲೋ ಅವರಿಗೆ ನರಕವೇ ಗತಿ. ಕುಮಾರ, ಮುಂದಕ್ಕೆ ಈ ಚತುರ್ದಶಿಯನ್ನು ನರಕ ಚತುರ್ದಶಿ ಎನ್ನುವುದಾಗಿ ಎಲ್ಲರೂ ಆಚರಿಸಿಕೊಂಡು ಬರಬೇಕು. ನೀನು ಅಪೇಕ್ಷಿಸಿದಂತಹ ಮೋಕ್ಷವನ್ನು ಕೊಡುವುದಕ್ಕೆ ಇದೋ ಸಿದ್ಧವಾಗಿ ಈ ಕಾಲಕ್ಕೆ ನಿನ್ನ ಮನವು ಹಿಡಿಯಿತಲ್ಲ. ಹೆತ್ತವಳಾದಂತಹ ನಿನಗಾದ ನೋವು ಏನು ಎನ್ನುವುದನ್ನು ನಾನು ತಿಳಿದಿದ್ದೇನೆ. ಏನೆಲ್ಲ ನಡೆದು ಹೋಯಿತು. ಇವನ್ ಯಾರು?